ಹಾಯ್ ಎಲ್ಲ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ ತುಂಬ ದಿನ ಆದಮೇಲೆ ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮೈಸೂರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ರೆಡಿಯಾಗಿ ಬಿಡಿಸಿಕ್ತೀನಿ. ಎಸ್ ಗೈಸ್, ಫೈನಲಿ ರೆಡಿ ಆಗಾಯಿತು. ಇವಾಗ ವಿನ್ಯ, ನನ್ನ ತಂಗಿ ವಿನ್ಯ ಮನೆ ಇದ್ದಾಳೆ. ಸೊ ಅವರಿಬ್ರು ಬರ್ತಾರೆ, ಅವರಿಬ್ರು ಜೊತೆ ಓಡಬೇಕು. ಸೊ ಓಟಾದ್ಮೇಲೆ ಸಿಗ್ತೀನಿ. ಝೂಮೇ ಆಯ್ತಾ ಎಲ್ಲ ಗುರು. ಓಹೋ, ಇದ್ಯಾವುದೋ ಬೇಬಿನ ಬೇರೆ ಮಲಗಿಸ್ಕೊ ಬಂದಿದ್ದೀರಾ. ಬೇಬಿ ಬಲ್ಕೊಬಿಟ್ಟಿದ್ದೀರ ಬೇಬಿ. ಇಷ್ಟೋ ತನಕ ವೆಯ್ಟ್ ಮಾಡಿಕೊಂಡು ತುಂಬ ಅಂದರೆ ತುಂಬ ಬೇಗ ನನ್ನ ತಂಗಿ ಬಿಂದ್ಯ ಬಂದಿದ್ದಾರೆ. ಸೊ ಇವಾಗ ಹೊರಡಬೇಕು. ಸೊ ಹೊರಡ್ತಾ ಇದ್ದೀವಿ. ನಮ್ಮ ಗುಡ್ಡನ್ನ ಜೊತೆ ಕರ್ಕೊಯ್ತಿರೋದಕ್ಕೆ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಹಿಡ್ಕೋ. ಸೊ ನಾವೀಗ ಹೊರಡ್ತಾ ಇದ್ದೀವಿ. ಯಾರಾದ್ರೂ ಕೊಡ್ಸಿ ನನಗೆ. ನಾವೀಗ ಹೋಟೆಲ್ಗೆ ಹೋಗ್ತಿದ್ದೀವಿ. ಹೋಟೆಲ್ಗೆ ಹೋಗಿ ತಿಂಡಿ ತಿನ್ಕೊಂಡು ಅಲ್ಲಿಂದ ಹೊರಡ್ತೀವಿ. ಹೋಟೆಲ್ಗೆ ತಿಂಡಿ ತಿನ್ನಕ್ಕೆ ಹೋಗೋಣ ಅಂದರೆ ನನಗಿಂತ ಮುಂಚೆ ನನ್ನ ಗಂಡನೇ ಬಂದುಬಿಟ್ಟಿದ್ದಾನೆ. ಇಲ್ಲ, ಕುನಿಯವರು ಇಡ್ಲಿ ವಡೆ ಸಾಂಬಾರು, ನಮ್ಮ ಜೊತೆಗೆ ದೋಸೆ. ನಾನು ಹೇಳ್ತಿರೋದೇನು, ನಾನು ಪಲಾವ್ ತೊಗೊಂಡಿದ್ದೀನಿ. ಪ್ರಿಯಾ ದೋಸೆ, ವಿಂಧ್ಯ ಪಲಾವ್, ಕುನಿ ಇಡ್ಲಿ ವಡೆ ಸಾಂಬಾರು. ಹೋಟೆಲಲ್ಲಿ ತಿಂಡಿ ಮುಗಿಸ್ಕೊಂಡು ಬಂದು ಗಾಡಿನ ಪಾರ್ಕ್ ಮಾಡಿ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಪುನಿ ಬಂದ್ಬಿಟ್ಟು ಬಾಯ್ ಅಂತ ಹೇಳ್ತಾ ಇದ್ದ. ಪಾಪ ಇಲ್ಲಿ ನೋಡಿಲಿ ಎಷ್ಟೊಂದು ಜನ ಅವರೇ ನೋಡಿ ಬಸ್ ಸ್ಟ್ಯಾಂಡಲ್ಲಿ. ಇಲ್ಲಿ ಈ ರೇಂಜಿಗೆ ರಶ್ ಅವರೇ ಗೈಸ್ ಬಸ್ಗೆ. ನಾವು ಈ ಥರ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಗುಟ್ಟು ಇಲ್ಲಿ ನನ್ನ ತಂಗಿ ಸೀಟ್ ಹಿಡಿದ್ಬಿಟ್ಟು ಅಲ್ಲ ಮಾಡಿ. ಫೈನಲಿ ನಾವು ಮೈಸೂರು ಬಂದ್ವಿ. ಆದರೆ ನಮ್ಮ ಗುಡ್ಡು ಬಸ್ಸಲ್ಲಿ ಈ ಥರ ಟಾರ್ಚರ್ ಕೊಡ್ತಾವನೆ. ಫೈನಲಿ ಹೆಂಗೋ ಹಿಂಗೋ ಗುಡ್ಡು ಕಾಟ ತಡ್ಕೊಂಡು ಮೈಸೂರು ಬಂದ್ವಿ. ಸೊ ಫೈನಲಿ ಮೈಸೂರು ಬಂದು ಇವಾಗ ಸುಮಂಗಲಿ ಸಿಲ್ಕ್ಸ್ ನನ್ನ ಬ್ರದರ್ಸ್ ಹತ್ರಕ್ಕೆ ಹೋಗ್ಬೇಕು. ನಾವು ಬಸ್ ಇಳಿತಿದ್ದಂಗೆ ಮಳೆ ಬರ್ತೈತೆ ಗೈಸ್. ಇಲ್ಲಿ ಸೈಡಲ್ಲಿ ನಿಂತಿದ್ದೀವಿ. ಇನ್ನೇನು ಹೋಗ್ಬೇಕಾಗಿತ್ತು ಸ್ಯಾರಿ ಅಂಗಡಿ ಹತ್ರ, ಅಷ್ಟರಲ್ಲಿ ಮಳೆ. ಬಸ್ ಇಳಿತಿದೆ ತಡ, ಬಸ್ಸಲ್ಲಿ ಮಳೆ ಬಂದಿಲ್ಲ. ಇಲ್ಲೇ ಈ ಥರ ಪರಿಸ್ಥಿತಿ, ಫುಲ್ ಜೋರು ಮಳೆ. ಏನು ಮಾಡೋದು ಗೊತ್ತಾಯ್ತಿಲ್ಲ. ನಾವು ಬಂದಿದ್ದು ಹಣೆ ಬರೋನೇ ಚೆನ್ನಾಗಿಲ್ವೇನೋ, ಫುಲ್ ಮಳೆ. ಎಷ್ಟು ರಶ್ ಐತೆ ಅಂದರೆ ಫುಲ್ ರಶ್ ರೋಡು. ಯಾಕಂದರೆ ಮೊನ್ನೆ ನನ್ನ ತಂಗಿ ಮತ್ತು ವಿಂಧ್ಯ ದೇವ್ರಿಗೆ ಸ್ಯಾರಿ ತಂದಿರು. ಹಾಗಾಗಿ ಮನ್ನಾಸ್ಗೆ ಹೋದ್ವಿ. ನೋಡಿದ್ರೆ ಎಷ್ಟು ರಶ್ ಇದೆ ನೀವೇ ನೋಡಿ. ನಿಜವಾಗ್ಲೂ ತೊಗೊಂಡು ಹೋಗ್ತೀವಿ ಅಂದ್ಕೊಂಡ್ವಿ. ನನಗೆ ಸ್ಯಾರಿ ಬೇಕಿತ್ತು, ಹುಡುಕ್ತಾ ಇದೆ. ಸೊ ಅದನ್ನು ತೊಗೊಳ್ಳೋಣ ಅಂತ ಬಂದೆ. ಇದೆಯೋ ಅಲ್ವೋ ಗೊತ್ತಿಲ್ಲ. ನಾನು ಹೋಗಿದ್ದು 2 ನಿಮಿಷಕ್ಕೆ ನನಗೆ ಸ್ಯಾರಿ ಸಿಕ್ತು. ಬಟ್ ವಿಂಧ್ಯ ಪ್ರಿಯ ಇಬ್ಬರು ಗಾಬರಿ ಆಗಿಬಿಟ್ರು. ಇಷ್ಟು ಬೇಗ ಸೆಲೆಕ್ಟ್ ಮಾಡ್ಕೊಂಡು ಅಂತ. ನಾನು ಹುಡ್ಕೊಂಡು ಬಂದಿದ್ದು ಇದೇ ಥರ ಪಿಸ್ತಾ ಮತ್ತು ಡಾರ್ಕ್ ಬಾರ್ಡ್ರ್ ಬೇಕಂತ. ಪಿಸ್ತಾಲ್ ಆ ಥರ ಸಿಕ್ತು. ರೆಡ್ಡಲ್ಲೇ ಅನ್ಎಕ್ಸ್ಪೆಕ್ಟೆಡಾಗಿ ತೊಗೊಳ್ಳೋ ಬೇಡವೋ ಅಂತ ಹೋಗಿದ್ದೆ. ಬಟ್ ನಾನು ರೆಡ್ಡಲ್ಲಿ ಪ್ಲೇನ್ನ ನೋಡ್ತಾ ಇದ್ದೆ. ನಾನು ವೀಡಿಯೋ ಮಾಡೋಕ್ಕೆ ಲಾಗಿಗೆ ಅಂತ ವೀಡಿಯೋ ಮಾಡುವಾಗ ಅದನ್ನು ಪ್ಲೇನ್ ಅಂತ ಎತ್ಕೊಂಡು ಬಂದುಬಿಟ್ಟಿದ್ದೀನಿ. ಬಟ್ ಅದು ಮಧ್ಯದಲ್ಲಿ ಈ ಥರ ಡಿಸೈನ್ ಇದೆ. ಇದು ಚೆನ್ನಾಗಿದೆಯಾ ಇಲ್ವಾ ಅಂತ ನೀವೇ ಕಮೆಂಟ್ ಮಾಡಿ. ಸೊ ಈ ಒಂದು ಸ್ಯಾರಿ ಮತ್ತು ಪಿಸ್ತಾ ಗ್ರೀನ್ ಒಂದು ಸ್ಯಾರಿನ ನಾನು ತೊಗೊಂಡು ಹೊರಟೆ. ಸ್ಯಾರಿ ಫೈನಲಿ ತೊಗೊಂಡು ಹೊರಟ್ವಿ. ನಾನು ವಾಯ್ಸ್ ಓವರ್ ಕೊಡ್ತಾ ಇರಲಿಲ್ಲ. ಬಟ್ ಅಲ್ಲಿ ತುಂಬ ರಶ್ ಇತ್ತು. ನಾನು ಏನು ಮಾತಾಡಿದ್ರು ಕೇಳಿಸ್ತಿರ್ಲಿಲ್ಲ. ಹಾಗಾಗಿ ವಾಯ್ಸ್ ಓವರ್ನ ಕೊಟ್ಟೆ. ಹಳ್ತವನೆ ಗುರು. ಆಟ ಸಾಮಾನು ಹೋಗ್ಬಿಟ್ಟು ಶಾಪಿಂಗ್ ಮಾಡೋಕ್ಕೂ ಕೊಡ್ತಾ ಇಲ್ಲ, ವಾಪಸ್ ಕರ್ಕೊಬಂದ. ಬಟ್ ಆದರೂ ಬೇಗನೆ 2 ಸೀರೆ ಸೆಲೆಕ್ಷನ್ ಆಯಿತು. ಕ್ರೌಡಿದ್ರಿಂದ ನಾವೇನು ಮಾತಾಡಿದ್ರು ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ವಿಂಧ್ಯ ಪ್ರಿಯ ಸ್ಲಿಪ್ಪರ್ ತೊಗೋತಿದ್ರು, ಅದನ್ನು ವಿಡಿಯೋ ಮಾಡಿಕೊಂಡೆ. ನಮ್ಮ ಗುಡ್ಡು ಹಠ ಮಾಡಲ್ಲ ಅಂತ ನಾವು ಮೈಸೂರು ಕರ್ಕೊಂಡು ಹೋದ್ವಿ. ಬಟ್ ಅವ್ನು ಏನೂ ಶಾಪಿಂಗ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅಷ್ಟು ಹಠ ಮಾಡ್ತಿದ್ದ. ರೋಡಲ್ಲಿ ಏನೇ ಆಟ ಸಾಮಾನು ನೋಡಿದ್ರು ಬೇಕು ಅಂತಿದ್ದ. ಫೈನಲಿ JCBನೂ ತೊಗೊಟ್ಟು ಅವನ್ನ ಸೈಲೆಂಟ್ ಮಾಡಿಸಿ ನೆಕ್ಸ್ಟ್ ಜರ್ಮನ್ ಸಿಲ್ವರ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಏನೋ ಜರ್ಮನ್ ಸಿಲ್ವರ್ ತೊಗೋಬೇಕಂತ. ಸೊ ಹೋಗ್ತಾ ಇದ್ದೀವಿ. ಗುಡ್ಡುಗೆ JCB ತೊಗೊಟ್ಮೇಲೆ ಸುಮ್ಮನೆ ಅದ. ಇಲ್ಲಿ ಬಂದು ನೋಡಿದ್ರೆ ಜರ್ಮನ್ ಸಿಲ್ವರ್ ಅಂತ ಅನ್ನಿಸ್ತಾನೆ ಇಲ್ಲ. ಸಿಲ್ವರ್ ಐಟಮ್ ಥರನೇ ಇದೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀವು ಯಾರಾದರೂ ಬಂದರೆ ಇದು ಮೈಸೂರು ಸಿಟಿ ಒಳಗಡೆನೇ ಇದೆ. ನೀವು ಕೂಡ ಬೈ ಮಾಡ್ಕೊಂಡೋಗಿ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವೇ. ವಿಂಧ್ಯ ಕೆಲವೊಂದನ್ನು ಬೈ ಮಾಡಿದ್ಲು. ಸೊ ತೋರಿಸ್ತೀನಿ ಬನ್ನಿ, ನೀವೇ ನೋಡ್ತಾ ಇರ್ಬೋದಲ್ವ. ಇದು ಯಾವ್ದು ಜರ್ಮನ್ ಸಿಲ್ವರ್ ಅನಿಸುತ್ತೆ ನೋಡಿ. ನೀವು ನೋಡಿದ ತಕ್ಷಣ ಎಲ್ಲ ಸಿಲ್ವರ್ ಐಟಮ್ ಥರನೇ ಕಾಣಿಸ್ತಿದೆ. ನಾನು ತೊಗೋಬೇಕು ಅಂದ್ಕೊಂಡೆ. ಆಲ್ರೆಡಿ ನನ್ನ ಹತ್ರ ಎಲ್ಲ ಸಿಲ್ವರ್ ಐಟಮ್ ಸೆಟ್ ಇದೆ. ಸೊ ಬಂದು ಫೈನಲಿ ಇದೇನೋ ತೊಗೊಂಡಿದ್ದಾನೆ. ಸೊ ಇಲ್ಲಿಂದ ತೊಗೊಂಡು ನೆಕ್ಸ್ಟು ಝೂಡಿಯೋಗೆ ಹೋಗ್ಬೇಕು ಅನ್ಕೋತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ಶಾಪಿಂಗ್ ಮಾಡಿಕೊಂಡು ಹೊರಡಬೇಕು. ವಿಂಧ್ಯ ಏನೋ ತೊಗೊಂಡು ಈ ಸರ್ಕಲಲ್ಲಿ ಇದ್ದೀವಿ. ಅಲ್ಲಿ ಜ್ಯೂಸ್ ತೊಗೊಬರೋಕ್ಕೆ ಅಂತ ಹೋಗಿದ್ದಾರೆ ಇಬ್ರು. ಇಲ್ಲಿ ಜ್ಯೂಸ್ ಸಿಕ್ಕಿಲ್ಲ ಅಂತ ಅಲ್ಲೆಲ್ಲೋ ಜ್ಯೂಸ್ ತರಕ್ಕೆ ಹೋಗಿದ್ದಾರೆ. ನಾನು ಗುಡ್ಡನ್ನ ಆಟಾಡಿಸ್ಕೊಂಡು ನಿಂತಿದ್ದೀನಿ. ಇಲ್ಲಿ
ಮೈಸೂರಲ್ಲಿ ಫೇಮಸ್ ಗುರು ಸ್ವೀಟ್ಸಲ್ಲಿ 1,000 ರೂಪಾಯಿ ಬಿಲ್ ಮಾಡ್ಕೊಬಂದವಳೆ. ಸ್ವೀಟ್ ತೊಗೊಂಡು ಏನೇನು ತೊಗೊಂಡವಳೆ ಗೊತ್ತಿಲ್ಲ. ಬಿಲ್ ಮಾತ್ರ 750 ರೂಪಾಯಿ ಆಗಿದೆ. ಹೊಟ್ಟೆ ಹಸಿದಾಯ್ತು ಗೈಸ್, ಹಾಗಾಗಿ ಇವ್ರು ಹೋಗಿ ಪಾನಿಪುರಿ ತೊಗೊಂಡು ಬಂದಿದ್ದಾರೆ. ಮೊಸರು ಪಾನಿಪುರಿ ನೀರು ಅಂತ. ನೆಕ್ಸ್ಟ್ ನಾವು ಗರುಡ ಮಾಲ್ಗೆ ಹೋದ್ವಿ. ಆ್ಯಕ್ಚುಲಿ ನಾವು ಝೂಡಿಯೋಗೆ ಹೋಗಬೇಕು, ಸ್ಲಿಪ್ಪರ್ ತೊಗೋಬೇಕು ಅಂತ ಹೋಗಿದ್ದು. ಬಟ್ ಝೂಡಿಯೋ ಕ್ಲೋಸ್ ಆಗಿ 6 ಮಂತ್ ಆಗಿತ್ತಂತೆ, ನಮ್ಗೆ ಗೊತ್ತಿರಲಿಲ್ಲ. ಅಲ್ಲೇ ಸ್ಟೈಲ್ ಯೂನಿಯನ್ಗೆ ಹೋದ್ವಿ. ನೆಕ್ಸ್ಟು ನಾನು ಅಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಪುಣ್ಯವ್ರು ಸುಮ್ಮನೆ ಹೋದರೆ ಸುಮ್ಮನೆ ಬಿಡ್ತಾರೆ ಅಂತ ಅವ್ರಿಗೆ ಟೀ ಶರ್ಟ್ ನೋಡೋಕ್ಕೆ ಅಂತ ಬಂದಿದ್ದೀನಿ. ಇದು ಒಂದು ನಾನು ಆನ್ಲೈನ್ ಆರ್ಡರ್ ಹಾಕಿದ್ದೀನಿ. ಆನ್ಲೈನಲ್ಲಿ ಬರುತ್ತೆ ಇದು. ನನ್ನ ತಂಗಿ ನನಗೂ ಟೀ ಶರ್ಟ್ ಬೇಕಂತ ನೋಡ್ತಾ ಇದ್ಲು. ಸೊ ಪುನಿಗೆ ಒಂದು ಟೀ ಶರ್ಟ್ ಇಷ್ಟ ಆಯಿತು, ಬಟ್ ಸೈಜ್ ಇರಲಿಲ್ಲ. ಅದನ್ನು ಅಲ್ಲೇ ಆನ್ಲೈನ್ ಆರ್ಡರ್ ಮಾಡಿಸಿ ದುಡ್ಡು ಕೂಡ ಪೇ ಮಾಡಿ ಬಂದಿದ್ದೀನಿ. ಸೊ ಈಗ ನನ್ನ ತಂಗಿ ತೊಗೋತಾ ಇದ್ದಾಳೆ. ಪ್ರಿಯಾ ಮೇಡಮ್ ಬಿಲ್ಲಿಂಗ್ ಮಾಡಿಸ್ತಾ ಇದ್ದಾರೆ. ಇವಳಿಗೆ ಹೊಟ್ಟೆ ಹಸಿತೈತಂತೆ. ನಾವು ಶಾಪಿಂಗ್ ಮೂಡಲ್ಲಿದ್ದೀವಿ, ಅವರು ತಿನ್ನೋ ಮೂಡಲ್ಲಿದ್ದಾರೆ. ಇವರು JCB ಓಡಿಸೋ ಮೂಡಲ್ಲಿದ್ದಾರೆ. ಹೊಸಿ ಕಾಟ ಕೊಟ್ಟಿಲ್ಲ ಇವತ್ತು ನಮಗೆ ಗುಡ್ಡು. ನಾವು ಮತ್ತೆ ಕರ್ಕೊಬರ್ಬಾರ್ದು ಜೀವನದಲ್ಲಿ ಮೈಸೂರಿಗೆ. ಶಾಪಿಂಗ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಗೈಸ್. ಈಗ ಎಲ್ಲಾದ್ರೂ ಒಳ್ಳೆ ಹೋಟೆಲ್ಗೆ ಊಟ ಮಾಡೋಕ್ಕೆ ಹೋಗ್ಬೇಕು. ಅಲ್ಲಿ ಬಾ, ವರ್ಕ್ ಆಗಲ್ಲ. ಸುಮ್ಮನೆ ಹೋಯ್ತು ಎಕ್ಸ್ಮೀಟ್ರಲ್ಲಿ. ಫುಲ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಎಲ್ಲರೂ ಊಟಕ್ಕೆ ಹೋಗ್ಬೇಕು. ಟೈಮ್ ಬಂದು 5 ಗಂಟೆ ಆಗೈತೆ. ಇವಾಗ ಹೋಟೆಲ್ಗೆ ಬಂದಿದ್ದೀವಿ, ಫುಡ್ ಪ್ಯಾಲೇಸ್ ಅಂದ್ಬಿಟ್ಟು. ಎಲ್ಲೆಲ್ಲೋ ಹೋಟೆಲ್ ಹುಡ್ಕಿದ್ವಿ ಗೂಗಲಲ್ಲಿ. ಈಗ ಅರ್ಜೆಂಟಿಗೆ ಎಮರ್ಜೆನ್ಸಿಗೆ ಇದ್ದಿದೆ ಹೋಟೆಲು, ಸೊ ಬಂದಿದ್ದೀವಿ. ಒಂದು 5 ಗಂಟೆ ಆಗೈತೆ. ಈಗ ಊಟ ಮಾಡೋಕ್ಕೆ ಹೋಟೆಲ್ಗೆ ಬಂದಿದ್ದೀವಿ. ಸೊ ಊಟ ಮಾಡ್ಕೊಂಡು ಊರಿಗೆ ಹೊರಡಬೇಕು. ಏನೇನು ಶಾಪಿಂಗ್ ಮಾಡೋದು ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಗುಡ್ಡುಯಿಂದ ಏನೂ ಶಾಪಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ, ಏನೂ ತೋರ್ಸೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಅಷ್ಟು ಆಟ ಮಾಡ್ತಿದ್ದೆ. ಸೊ ಹಾಗಾಗಿ ಊಟಕ್ಕೆ ಹೋಟೆಲ್ಗೆ ಬಂದಿದ್ದೀವಿ. ನಾವು ಬಂದು ಈಗ ಚಿಕನ್ ರೈಸ್ ಮತ್ತು ಲಾಲಿಪಾಪ್ ಹೇಳಿದ್ದೀವಿ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಶಾಪಿಂಗ್ ಇಷ್ಟು ಜೋರಾಗಿ ನಡೆದಿದೆ. ಇಲ್ಲಿ ಗುಡ್ಡು ಹೆಂಗೆ ಮುಖ ಪರ್ಚೋಲೆ ಅಂತ ಎಷ್ಟು ಆಟ ಮಾಡೋನೆ. ಇವತ್ತು ಶಾಪಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ, ಅಷ್ಟು ಆಟ ಮಾಡೋನೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಫುಲ್ ಹಸಿತೈತೆ. ಪ್ಲೇಟ್ ಬಂದಿದೆ ತಡ, ಈ ಥರ ಕೂತಿದ್ದೀವಿ. ನಾವು ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ, ಬಿರಿಯಾನಿ ರೈಸ್ ಆರ್ಡ್ರ್ ಮಾಡಿದ್ವಿ, ಬಂದಿದೆ. ಸೊ ಇವಾಗ ಬ್ಯಾಟಿಂಗ್ ಮಾಡಬೇಕು. ಹೊಟ್ಟೆ ಹಸಿದ್ಕೋ ಅದಕ್ಕೂ ಫುಲ್ ಬ್ಯಾಟಿಂಗ್ ಮಾಡಿ ಮುಗಿಸ್ಬಿಟ್ವಿ. ಈಗ ಹೊರಡಬೇಕು. ಇವಾಗ ರಿಲಯನ್ಸ್ ಮಾರ್ಟಿಗೆ ಬಂದ್ವಿ. ಶಾಪಿಂಗ್ ಮಾಡೋಣ ಅಂತ. ನೋಡೋಣ, ಏನಾದರೂ ಆಫರ್ ಇದ್ದರೆ ತೊಗೊತೀವಿ. ನಾನು ರಿಲಯನ್ಸ್ ಮಾರ್ಟಲ್ಲಿ ಮಾಡಿರೋ ಎಲ್ಲ ಕ್ಲಿಪ್ಪಿಂಗ್ಸು ಡಿಲೀಟ್ ಆಗೋಗಿದೆ. ಏನಕ್ಕೆ ಅಂತಲೇ ಗೊತ್ತಿಲ್ಲ, ಹೆಂಗಾಯಿತು ಅಂತಲೂ ಗೊತ್ತಿಲ್ಲ. ಸೊ ಇದು ಒಂದೇ ಕ್ಲಿಪ್ಪಿಂಗ್ಸ್ ಇದ್ದಿದ್ದು, ಮತ್ತು ಟ್ರೆಂಡ್ಸ್ ತೊಂದೇ ಇದ್ದಿದ್ದು. ಅಲ್ಲಿ ಶಾಪಿಂಗ್ ಮಾಡಿ ಯಾವ ಕ್ಲಿಪ್ಪಿಂಗ್ಸು ಇಲ್ಲ. ಬಿಟ್ಟು ಎಲ್ಲೂ ಶಾಪಿಂಗ್ ಮಾಡ್ತಕ್ಕೆ ಬಿಡ್ತಿರ್ಲಿಲ್ಲ, ಎಲ್ಲೂ ಇರ್ತಿರ್ಲಿಲ್ಲ. ಎಲ್ಲಿ ಸ್ನ್ಯಾಕ್ಸ್ ಅಂಗಡಿ ಕಾಣಿಸುತ್ತೆ ಅಲ್ಲೆಲ್ಲ ತಿಂಡಿ ಬೇಕು, ಎಲ್ಲ ಆಟ ಆಡೋ ಸಾಮಾನು ಕಾಣುತ್ತೆ, ಅದೆಲ್ಲ ಬೇಕು ಅಂತ. ಸೊ ಅಲ್ಲಿಂದ ಹೊರಟ್ವಿ. ಫೈನಲ್ ಎಲ್ಲ ಶಾಪಿಂಗ್ ಮುಗಿಸಿ ನಮ್ಮ KR ಬಸ್ ಹತ್ತು ಕೂತ್ಕೊಂಡಿದ್ದೀವಿ. ಮೈಸೂರಿಂದ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 7:45 ಆಗಿದೆ. ಟೈಮ್ ಬಂದು ಇವಾಗ ನಮ್ಮ ಜಸ್ಟ್ KR ಬಸ್ ಸ್ಟ್ಯಾಂಡ್ ಬಂದಿದ್ದೀವಿ. ನೋಡಿಲಿ ಟೈಮ್ ಬಂದು 7:45. ಈಗ KR ಚೆನ್ನಾಗಿ ಹೊಡ್ಸ್ಕೊಯ್ತಿದ್ವಿ ಆ ಕಡೆ. ನಾನು KR ಬಂದು ಕಾಫಿ ತೊಗೊಂಡೆ, ವಿಂಧ್ಯ ಟೀ ತೊಗೊಂಡು, ಪಾಪಕ್ಕೆ ದೋಸೆ ಹೇಳಿದ್ದೀವಿ. ಸೊ ತಿಂದು ಹೊರಡಬೇಕು. ನನ್ನ ಮಗಂಗೆ ದೋಸೆ ತಿನ್ನಿಸ್ಕೊಂಡು ಈಗ ಮನೆಗೆ ಹೊರಡಬೇಕು. ಹೋಟ್ಲೆಲ್ಲ ಖಾಲಿಯಾಗಿದೆ, ಟೈಮ್ ಆಗಿಬಿಟ್ಟು. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ವಿಂಧ್ಯ ಮೇಡಮ್ ಏನೋ ಸಿಲ್ವರ್ ತೊಗೊಂಡಿದ್ದಾರೆ. ಇದೆರಡೇ ಕಾಪಿ ರೇಟ್ಸ್ ಬರ್ತದೆ. ಆಫ್ ಮಾಡಿ ಪ್ರಿಯಾ. ಬೆಳ್ಳಿ ದೀಪ ತಗೊಂಡ್ಲು. ಆಮೇಲಿಂದ ಎಕ್ಕಡಗಳು, ಸ್ಲಿಪ್ಪರ್. ಇದಂತೂ ಹೆವಿ ಕ್ವಾಟ್ಲೆ. ಲೈಫಲ್ಲಿ ಇಡ್ಸ್ಕೊತೀರಲ್ವಾ ನೋಡಮ್ಮ. ನಾವಿಬ್ರು ಕಷ್ಟ ನೋಡೋಕ್ಕಾಗಿಲ್ಲ. ಎಷ್ಟಿರ್ಬೋದು ಹೇಳಮ್ಮ? ನೋಡಂಟಿದ್ದು ಈ ಕಲರೇ ಬೇಕು ಅಂತ ಹೋಗಿದ್ದು. ಲಾಸ್ಟ್ ಪೀಸು ನನಗೆ ಸಿಕ್ತು. ಆದ್ರೂ ಸಗದಾಗೈತಲ್ವ ಇದು? ಇಲ್ಲ, ಅಮ್ಮನ ಹತ್ರ ಈ ಕಲರ್ ತಕ್ಷಣ ವಾವ್ ಅಂತ ಒಂದೇ ರಿಯಾಕ್ಷನ್ ಕೊಟ್ಟಿದ್ದಲ್ವ. ನೋಡಮ್ಮ, ಚೆನ್ನಾಯ್ತಾ? ಇದೆರಡು ಸ್ಯಾರಿ. ನೆಕ್ಸ್ಟು ಝೂಡಿಯೋ ಅಲ್ಲ, ಸ್ಟೈಲ್ ಯೂನಿಯನ್. ಜನನು 3 ಕಲರ್ ತಗೊಂಡಿದೀವಿ, ಎಲ್ಲಾದ್ರೂ ಹಾಕೊಂಡು ಹೋಗೋಣ ಅಂತ. ಸಿಂಪಲ್ ಟಾಪ್. ತಗೊಳ್ಳಿ ನಿಮ್ಮಿಬ್ರದ್ದು.
ಸ್ಟಿಚ್ ಬೇರೆ ಇಡಿಸ್ಬೇಕಾದ್ರೆ ಅಲ್ವಾ ಡ್ರೆಸ್ ಎಲ್ಲ ಅದೇ ತಲ್ಲವು ನಿಂದೇನಿಲ್ಲ ಬಿಡು ನಿಂದ ನಂಗೆ ಕರೆಕ್ಟ್ ಆಯ್ತದೆ ಕರೆಕ್ಟ್ ಆಯ್ತದೆ ನಿನ್ಗೆ ನಿನ್ನೊಂಥರ ಡಿಫ್ರೆಂಟ್ ಆಗೈತೆ ಚೆನ್ನಾಗೈತೆ ಸ್ಕಿನ್ ಇಷ್ಟ ಆಯ್ತು ಆ್ಯಕ್ಚುಲಿ ಎಕ್ಸ್ಚೇಂಜ್ ಮಾಡ್ಬೋದಲ್ಲ ಇದು ನಮ್ಮ ಹಸ್ಬೆಂಡ್ ಅವ್ರಿಗೆ ತೊಗೊಂಡು ಬಂದ್ವಿ ಇದು ಒಂದು ಕಲರ್ ಟಿ ಶರ್ಟ್ ಇದು ಸ್ಟೈಲ್ ಯೂನಿಯನಲ್ಲಿ ತೊಗೊಂಡಿದ್ದು ಮೈ ಚಾಯ್ಸ್ ಇದು ಈ ಕಲರ್ ಇರಲಿಲ್ಲ ಅದಕ್ಕೆ ತಂದಿದ್ದು ಹಾಂ ಇದು ಒಂದು ಕಲರ್ ಆ್ಯಂಡ್ ಇನ್ನೊಂದು ಅಲ್ಲೇ ಆನ್ಲೈನಲ್ಲಿ ಆರ್ಡರ್ ಮಾಡ್ಬಿಟ್ಟು ಬಂದಿದ್ದೀವಿ ಅದೇನೋ ನಮ್ಮನೆ ಅಡ್ರೆಸ್ಗೆ ಬರುತ್ತಂತೆ ಇದು ನನ್ನ ತಂಗಿದು ಮಿನಿ ಟಾಪ್ ಇದು ಖರ್ಚಿ ಶಾಪಿಂಗ್ ಮುಗಿಸಿ ಬಂದಿದ್ದು ನೈಟ್ ಲೇಟ್ ಆಯಿತು ಸೊ ಹಾಗಾಗಿ ಊಟ ಮಾಡೋಕ್ಕೆ ಹೋಟೆಲ್ಗೆ ಬಂದಿದ್ದೀವಿ ಚಿಕನ್ ಕಬಾಬ್ ಆರ್ಡರ್ ಮಾಡಿದ್ದೀವಿ ಬಿರಿಯಾನಿ ರೈಸ್ ನನಗೆ ಸ್ಯಾರಿ ತೊಗೋಬೇಕು ಅಂತಲೇ ಮೈಸೂರಿಗೆ ಹೋಗಿದ್ದು ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಆಲ್ರೆಡಿ ಶಾಪಿಂಗ್ ಆಗಿದೆ ಇದರಲ್ಲಿ ನಾನ್ ವೆಜ್ ತಿಂದಿದ್ದೀವಿ ಇದೇನಪ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತರಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಇದು ಫುಲ್ ಸ್ಯಾರಿನ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ತೋರಿಸ್ತೀವಿ ವರಮಹಾಲಕ್ಷ್ಮಿ ದೇವ್ರಿಗೆ ಉಡ್ಸೋಕ್ಕೆ ಇದೇ ಸ್ಯಾರಿ ತೊಗೊಂಡು ಬಂದಿರೋದು ಇದು ನನ್ನ ತಂಗಿ ಮತ್ತು ವಿಂಧ್ಯ ಹೋಗಿ ತೊಗೊಂಡು ಬಂದಿದ್ರು ಆಗ ನಾನು ಹೋಗಿರಲಿಲ್ಲ ಸೊ ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ಇದೇ ವಿಡಿಯೋಲಿ ಆ್ಯಡ್ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಐ ಲವ್ ಯು ಬಾಯ್